ಸ್ಥಳ ಚಿಕ್ಕಮಗಳೂರಿನ ಮೋಸ್ಟ್ ಕಾಂಟ್ರವರ್ಸಿಯಲ್ ಜಾಗ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದವರು ಅಂದ್ಕೊಂಡಿದ್ರು. ಆದ್ರೆ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸರಗೊಂಡಿದೆ. ಯಾಕೆ ಅಂತೀರಾ ಈ ಸ್ಟೋರಿ? ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಕಾಫಿನಾಡು ಚಿಕ್ಕಮಗಳೂರಿನ ಧಾರ್ಮಿಕ ಕ್ಷೇತ್ರ. ಹಿಂದೂ ಮುಸ್ಲಿಮರು ಪೂಜಿಸೋ ಪವಿತ್ರ ಸ್ಥಳ. ಇದರ ಜೊತೆಯಲ್ಲಿ ಇದು ಅತ್ಯಂತ ವಿವಾದಿತ ಜಾಗ. ಕಾಂಗ್ರೆಸ್ ನೇತೃತ್ವದ ವರದಿಗೆ ಮುಸ್ಲಿಮರೇ ಬೇಸರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಸ್ಫೋಟ. ಈ ಜಾಗ ನಮ್ಮದು ಅಂತ ಹಿಂದೂಗಳ ವಾದ. ಈ ಧಾರ್ಮಿಕ ಸ್ಥಳ ನಮ್ಮದು ಅಂತ ಮುಸ್ಲಿಂ ಸಮುದಾಯ. 3-4 ದಶಕದಿಂದ ಈ ವಿವಾದ ಜೀವಂತವಾಗಿದೆ. ಹೀಗಿರುವಾಗ ಈ ಹಿಂದೆ ಬಿಜೆಪಿ ಸರ್ಕಾರ ಈ ಧಾರ್ಮಿಕ ಸ್ಥಳದಲ್ಲಿ ಪೂಜೆ ಮಾಡಲು ಅರ್ಚಕರು ಮುಜಾವರ್ ಅವರನ್ನ ನೇಮಿಸಿತ್ತು. ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿತ್ತು. ಇದಕ್ಕೆ ಶಾಖಾದ್ರಿ ಕುಟುಂಬಸ್ಥರು ಮೇಲ್ಮನವಿ ಹೋಗಿದ್ರಿಂದ ಮತ್ತೊಮ್ಮೆ ವರದಿ ಕೇಳಿತ್ತು. ಈಗ ವರದಿಯೂ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ನೀಡಿರುವ ವರದಿಗೆ ಈಗ ಮುಸ್ಲಿಂ ಸಂಘಟನೆಯವರೇ ಅಪಸ್ವರ ಎತ್ತಿದ್ದಾರೆ. ಬಾಬಾ ಬುಡನ್ ಇತಿಹಾಸದಲ್ಲಿ ಅಲ್ಲಿ ಅರ್ಚಕರು ಇರಲೇ ಇಲ್ಲ. ಇತ್ತೀಚೆಗೆ ಬಿಜೆಪಿ ಸರ್ಕಾರ ಬಂದಾಗ ಅರ್ಚಕರನ್ನು ನೇಮಕ ಮಾಡಿದ್ರು. ಅದನ್ನೇ ಶಾಶ್ವತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದಾಗ ನಮಗೆ ದುಃಖದ ಕಾರ್ಯ. ಸ್ಥಳ ಚಿಕ್ಕಮಗಳೂರಿನ ಮೋಸ್ಟ್ ಕಾಂಟ್ರವರ್ಸಿಯಲ್ ಜಾಗ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದವರು ಅಂದ್ಕೊಂಡಿದ್ರು. ಆದ್ರೆ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸರಗೊಂಡಿದೆ. ಯಾಕೆ ಅಂತೀರಾ ಈ ಸ್ಟೋರಿ? ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಕಾಫಿನಾಡು ಚಿಕ್ಕಮಗಳೂರಿನ ಧಾರ್ಮಿಕ ಕ್ಷೇತ್ರ. ಹಿಂದೂ ಮುಸ್ಲಿಮರು ಪೂಜಿಸೋ ಪವಿತ್ರ ಸ್ಥಳ. ಇದರ ಜೊತೆಯಲ್ಲಿ ಇದು ಅತ್ಯಂತ ವಿವಾದಿತ ಜಾಗ. ಕಾಂಗ್ರೆಸ್ ನೇತೃತ್ವದ ವರದಿಗೆ ಮುಸ್ಲಿಮರೇ ಬೇಸರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಸ್ಫೋಟ. ಈ ಜಾಗ ನಮ್ಮದು ಅಂತ ಹಿಂದೂಗಳ ವಾದ. ಈ ಧಾರ್ಮಿಕ ಸ್ಥಳ ನಮ್ಮದು ಅಂತ ಮುಸ್ಲಿಂ ಸಮುದಾಯ. 3-4 ದಶಕದಿಂದ ಈ ವಿವಾದ ಜೀವಂತವಾಗಿದೆ. ಹೀಗಿರುವಾಗ ಈ ಹಿಂದೆ ಬಿಜೆಪಿ ಸರ್ಕಾರ ಈ ಧಾರ್ಮಿಕ ಸ್ಥಳದಲ್ಲಿ ಪೂಜೆ ಮಾಡಲು ಅರ್ಚಕರು ಮುಜಾವರ್ ಅವರನ್ನ ನೇಮಿಸಿತ್ತು. ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿತ್ತು. ಇದಕ್ಕೆ ಶಾಖಾದ್ರಿ ಕುಟುಂಬಸ್ಥರು ಮೇಲ್ಮನವಿ ಹೋಗಿದ್ರಿಂದ ಮತ್ತೊಮ್ಮೆ ವರದಿ ಕೇಳಿತ್ತು. ಈಗ ವರದಿಯೂ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ನೀಡಿರುವ ವರದಿಗೆ ಈಗ ಮುಸ್ಲಿಂ ಸಂಘಟನೆಯವರೇ ಅಪಸ್ವರ ಎತ್ತಿದ್ದಾರೆ. ಬಾಬಾ ಬುಡನ್ ಇತಿಹಾಸದಲ್ಲಿ ಅಲ್ಲಿ ಅರ್ಚಕರು ಇರಲೇ ಇಲ್ಲ. ಇತ್ತೀಚೆಗೆ ಬಿಜೆಪಿ ಸರ್ಕಾರ ಬಂದಾಗ ಅರ್ಚಕರನ್ನು ನೇಮಕ ಮಾಡಿದ್ರು. ಅದನ್ನೇ ಶಾಶ್ವತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದಾಗ ನಮಗೆ ದುಃಖದ ಕಾರ್ಯ. ಸ್ಥಳ ಚಿಕ್ಕಮಗಳೂರಿನ ಮೋಸ್ಟ್ ಕಾಂಟ್ರವರ್ಸಿಯಲ್ ಜಾಗ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದವರು ಅಂದ್ಕೊಂಡಿದ್ರು. ಆದ್ರೆ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸರಗೊಂಡಿದೆ. ಯಾಕೆ ಅಂತೀರಾ ಈ ಸ್ಟೋರಿ? ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಕಾಫಿನಾಡು ಚಿಕ್ಕಮಗಳೂರಿನ ಧಾರ್ಮಿಕ ಕ್ಷೇತ್ರ. ಹಿಂದೂ ಮುಸ್ಲಿಮರು ಪೂಜಿಸೋ ಪವಿತ್ರ ಸ್ಥಳ. ಇದರ ಜೊತೆಯಲ್ಲಿ ಇದು ಅತ್ಯಂತ ವಿವಾದಿತ ಜಾಗ. ಕಾಂಗ್ರೆಸ್ ನೇತೃತ್ವದ ವರದಿಗೆ ಮುಸ್ಲಿಮರೇ ಬೇಸರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಸ್ಫೋಟ. ಈ ಜಾಗ ನಮ್ಮದು ಅಂತ ಹಿಂದೂಗಳ ವಾದ. ಈ ಧಾರ್ಮಿಕ ಸ್ಥಳ ನಮ್ಮದು ಅಂತ ಮುಸ್ಲಿಂ ಸಮುದಾಯ. 3-4 ದಶಕದಿಂದ ಈ ವಿವಾದ ಜೀವಂತವಾಗಿದೆ. ಹೀಗಿರುವಾಗ ಈ ಹಿಂದೆ ಬಿಜೆಪಿ ಸರ್ಕಾರ ಈ ಧಾರ್ಮಿಕ ಸ್ಥಳದಲ್ಲಿ ಪೂಜೆ ಮಾಡಲು ಅರ್ಚಕರು ಮುಜಾವರ್ ಅವರನ್ನ ನೇಮಿಸಿತ್ತು. ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿತ್ತು. ಇದಕ್ಕೆ ಶಾಖಾದ್ರಿ ಕುಟುಂಬಸ್ಥರು ಮೇಲ್ಮನವಿ ಹೋಗಿದ್ರಿಂದ ಮತ್ತೊಮ್ಮೆ ವರದಿ ಕೇಳಿತ್ತು. ಈಗ ವರದಿಯೂ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ನೀಡಿರುವ ವರದಿಗೆ ಈಗ ಮುಸ್ಲಿಂ ಸಂಘಟನೆಯವರೇ ಅಪಸ್ವರ ಎತ್ತಿದ್ದಾರೆ. ಬಾಬಾ ಬುಡನ್ ಇತಿಹಾಸದಲ್ಲಿ ಅಲ್ಲಿ ಅರ್ಚಕರು ಇರಲೇ ಇಲ್ಲ. ಇತ್ತೀಚೆಗೆ ಬಿಜೆಪಿ ಸರ್ಕಾರ ಬಂದಾಗ ಅರ್ಚಕರನ್ನು ನೇಮಕ ಮಾಡಿದ್ರು. ಅದನ್ನೇ ಶಾಶ್ವತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದಾಗ ನಮಗೆ ದುಃಖದ ಕಾರ್ಯ. ಸ್ಥಳ ಚಿಕ್ಕಮಗಳೂರಿನ ಮೋಸ್ಟ್ ಕಾಂಟ್ರವರ್ಸಿಯಲ್ ಜಾಗ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದವರು ಅಂದ್ಕೊಂಡಿದ್ರು. ಆದ್ರೆ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸರಗೊಂಡಿದೆ. ಯಾಕೆ ಅಂತೀರಾ ಈ ಸ್ಟೋರಿ?
ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಕಾಫಿನಾಡು ಚಿಕ್ಕಮಗಳೂರಿನ ಧಾರ್ಮಿಕ ಕ್ಷೇತ್ರ ಹಿಂದೂ ಮುಸ್ಲಿಮರು ಪೂಜಿಸುವ ಪವಿತ್ರ ಸ್ಥಳ. ಇದರ ಜೊತೆಯಲ್ಲಿ ಇದು ಅತ್ಯಂತ ವಿವಾದಿತ ಜಾಗ. ಕಾಂಗ್ರೆಸ್ ನೇತೃತ್ವದ ವರದಿಗೆ ಮುಸ್ಲಿಮರೇ ಬೇಸರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಸ್ಫೋಟ. ಈ ಜಾಗ ನಮ್ಮದು ಅಂತ ಹಿಂದೂಗಳ ವಾದ. ಈ ಧಾರ್ಮಿಕ ಸ್ಥಳ ನಮ್ಮದು ಅಂತ ಮುಸ್ಲಿಂ ಸಮುದಾಯ. 3-4 ದಶಕದಿಂದ ಈ ವಿವಾದ ಜೀವಂತವಾಗಿದೆ. ಹೀಗಿರುವಾಗ ಈ ಹಿಂದೆ ಬಿಜೆಪಿ ಸರ್ಕಾರ ಈ ಧಾರ್ಮಿಕ ಸ್ಥಳದಲ್ಲಿ ಪೂಜೆ ಮಾಡಲು ಅರ್ಚಕರು ಮುಜಾವರ್ ಅವರನ್ನು ನೇಮಿಸಿತ್ತು. ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿತ್ತು. ಇದಕ್ಕೆ ಶಾಖಾದ್ರಿ ಕುಟುಂಬಸ್ಥರು ಮೇಲ್ಮನವಿ ಹೋಗಿದ್ರಿಂದ ಮತ್ತೊಮ್ಮೆ ವರದಿ ಕೇಳಿತ್ತು. ಈಗ ವರದಿಯೂ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ನೀಡಿರುವ ವರದಿಗೆ ಈಗ ಮುಸ್ಲಿಂ ಸಂಘಟನೆಯವರೇ ಅಪಸ್ವರ ಎತ್ತಿದ್ದಾರೆ. ಬಾಬಾ ಬುಡನ್ ಇತಿಹಾಸದಲ್ಲಿ ಅಲ್ಲಿ ಅರ್ಚಕರು ಇರಲೇ ಇಲ್ಲ. ಇತ್ತೀಚೆಗೆ ಬಿಜೆಪಿ ಸರ್ಕಾರ ಬಂದಾಗ ಅರ್ಚಕರನ್ನು ನೇಮಕ ಮಾಡಿದ್ರು. ಅದನ್ನೇ ಶಾಶ್ವತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದಾಗ ನಮಗೆ ದುಃಖದ ಕಾರ್ಯ. ಸ್ಥಳ ಚಿಕ್ಕಮಗಳೂರಿನ ಮೋಸ್ಟ್ ಕಾಂಟ್ರವರ್ಸಿಯಲ್ ಜಾಗ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದವರು ಅಂದ್ಕೊಂಡಿದ್ರು. ಆದ್ರೆ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸರಗೊಂಡಿದೆ. ಯಾಕೆ ಅಂತೀರಾ ಈ ಸ್ಟೋರಿ? ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಕಾಫಿನಾಡು ಚಿಕ್ಕಮಗಳೂರಿನ ಧಾರ್ಮಿಕ ಕ್ಷೇತ್ರ ಹಿಂದೂ ಮುಸ್ಲಿಮರು ಪೂಜಿಸುವ ಪವಿತ್ರ ಸ್ಥಳ. ಇದರ ಜೊತೆಯಲ್ಲಿ ಇದು ಅತ್ಯಂತ ವಿವಾದಿತ ಜಾಗ. ಕಾಂಗ್ರೆಸ್ ನೇತೃತ್ವದ ವರದಿಗೆ ಮುಸ್ಲಿಮರೇ ಬೇಸರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಸ್ಫೋಟ. ಈ ಜಾಗ ನಮ್ಮದು ಅಂತ ಹಿಂದೂಗಳ ವಾದ. ಈ ಧಾರ್ಮಿಕ ಸ್ಥಳ ನಮ್ಮದು ಅಂತ ಮುಸ್ಲಿಂ ಸಮುದಾಯ. 3-4 ದಶಕದಿಂದ ಈ ವಿವಾದ ಜೀವಂತವಾಗಿದೆ. ಹೀಗಿರುವಾಗ ಈ ಹಿಂದೆ ಬಿಜೆಪಿ ಸರ್ಕಾರ ಈ ಧಾರ್ಮಿಕ ಸ್ಥಳದಲ್ಲಿ ಪೂಜೆ ಮಾಡಲು ಅರ್ಚಕರು ಮುಜಾವರ್ ಅವರನ್ನು ನೇಮಿಸಿತ್ತು. ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿತ್ತು. ಇದಕ್ಕೆ ಶಾಖಾದ್ರಿ ಕುಟುಂಬಸ್ಥರು ಮೇಲ್ಮನವಿ ಹೋಗಿದ್ರಿಂದ ಮತ್ತೊಮ್ಮೆ ವರದಿ ಕೇಳಿತ್ತು. ಈಗ ವರದಿಯೂ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ನೀಡಿರುವ ವರದಿಗೆ ಈಗ ಮುಸ್ಲಿಂ ಸಂಘಟನೆಯವರೇ ಅಪಸ್ವರ ಎತ್ತಿದ್ದಾರೆ. ಬಾಬಾ ಬುಡನ್ ಇತಿಹಾಸದಲ್ಲಿ ಅಲ್ಲಿ ಅರ್ಚಕರು ಇರಲೇ ಇಲ್ಲ. ಇತ್ತೀಚೆಗೆ ಬಿಜೆಪಿ ಸರ್ಕಾರ ಬಂದಾಗ ಅರ್ಚಕರನ್ನು ನೇಮಕ ಮಾಡಿದ್ರು. ಅದನ್ನೇ ಶಾಶ್ವತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದಾಗ ನಮಗೆ ದುಃಖದ ಕಾರ್ಯ. ಸ್ಥಳ ಚಿಕ್ಕಮಗಳೂರಿನ ಮೋಸ್ಟ್ ಕಾಂಟ್ರವರ್ಸಿಯಲ್ ಜಾಗ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದವರು ಅಂದ್ಕೊಂಡಿದ್ರು. ಆದ್ರೆ ಅದೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸರಗೊಂಡಿದೆ. ಯಾಕೆ ಅಂತೀರಾ ಈ ಸ್ಟೋರಿ? ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಕಾಫಿನಾಡು ಚಿಕ್ಕಮಗಳೂರಿನ ಧಾರ್ಮಿಕ ಕ್ಷೇತ್ರ ಹಿಂದೂ ಮುಸ್ಲಿಮರು ಪೂಜಿಸುವ ಪವಿತ್ರ ಸ್ಥಳ. ಇದರ ಜೊತೆಯಲ್ಲಿ ಇದು ಅತ್ಯಂತ ವಿವಾದಿತ ಜಾಗ. ಕಾಂಗ್ರೆಸ್ ನೇತೃತ್ವದ ವರದಿಗೆ ಮುಸ್ಲಿಮರೇ ಬೇಸರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಸ್ಫೋಟ. ಈ ಜಾಗ ನಮ್ಮದು ಅಂತ ಹಿಂದೂಗಳ ವಾದ. ಈ ಧಾರ್ಮಿಕ ಸ್ಥಳ ನಮ್ಮದು ಅಂತ ಮುಸ್ಲಿಂ ಸಮುದಾಯ. 3-4 ದಶಕದಿಂದ ಈ ವಿವಾದ ಜೀವಂತವಾಗಿದೆ. ಹೀಗಿರುವಾಗ ಈ ಹಿಂದೆ ಬಿಜೆಪಿ ಸರ್ಕಾರ ಈ ಧಾರ್ಮಿಕ ಸ್ಥಳದಲ್ಲಿ ಪೂಜೆ ಮಾಡಲು ಅರ್ಚಕರು ಮುಜಾವರ್ ಅವರನ್ನು ನೇಮಿಸಿತ್ತು. ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿತ್ತು. ಇದಕ್ಕೆ ಶಾಖಾದ್ರಿ ಕುಟುಂಬಸ್ಥರು ಮೇಲ್ಮನವಿ ಹೋಗಿದ್ರಿಂದ ಮತ್ತೊಮ್ಮೆ ವರದಿ ಕೇಳಿತ್ತು. ಈಗ ವರದಿಯೂ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ನೀಡಿರುವ ವರದಿಗೆ ಈಗ ಮುಸ್ಲಿಂ ಸಂಘಟನೆಯವರೇ ಅಪಸ್ವರ ಎತ್ತಿದ್ದಾರೆ. ಬಾಬಾ ಬುಡನ್ ಇತಿಹಾಸದಲ್ಲಿ ಅಲ್ಲಿ ಅರ್ಚಕರು ಇರಲೇ ಇಲ್ಲ. ಇತ್ತೀಚೆಗೆ ಬಿಜೆಪಿ ಸರ್ಕಾರ ಬಂದಾಗ ಅರ್ಚಕರನ್ನು ನೇಮಕ ಮಾಡಿದ್ರು. ಅದನ್ನೇ ಶಾಶ್ವತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದಾಗ ನಮಗೆ ದುಃಖದ ಕಾರ್ಯ.